ಚಿತ್ರದುರ್ಗದಲ್ಲಿ ಇಂದು ಭಾರತೀಯ ಜನತಾ ಪಕ್ಷದಿಂದ ನಗರದ ಪ್ರವಾಸಿ ಮಂದಿರದ ಮುಂದೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠರನ್ನ ಮತಾಂಧ ಫಯಾಜ್ ಕೊಲೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಹಾಗೂ ಬಿಜೆಪಿ ಅಭ್ಯರ್ಥಿಯಾದ ಗೋವಿಂದ ಕಾರಜೋಳ ಮಾತನಾಡಿ, ಹಿಂದೂ ವಿರೋಧಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ, ಕೋಮುಗಲಭೆ ನಡುವಿನ ದ್ವೇಷ, ದಳ್ಳೂರಿಗೆ ಕಾರಣವಾದ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನ ರಾಜ್ಯದಿಂದ ತೆಗೆಯಬೇಕು ಅಂತ ಕರೆ ಕೊಟ್ಟರು ಮತ್ತು ಹಂತಕನನ್ನ ಗಲ್ಲಿಗೆ ಹಾಕುವುದರ ಮೂಲಕ ನೇಹಾ ಹಿರೇಮಠರಿಗೆ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ, ಬಿಜೆಪಿ ಕಾರ್ಯದರ್ಶಿ ರವಿಕುಮಾರ್, ಹೊಳಲ್ಕೆರೆ ಶಾಸಕರಾದ ಚಂದ್ರಪ್ಪ ಮುಂತಾದ ನಾಯಕರುಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ವರದಿ ವಸಿಕ್ ಅಹಮದ್, ಎಬಿ ನ್ಯೂಸ್, ಚಿತ್ರದುರ್ಗ. ಕಾಮನ್ ಸೆನ್ಸ್ ಬರೋರಿಗೆ ಹೀಗಾಗಿ ಇವತ್ತು ಈ ದೇಶದ ಸಲುವಾಗಿ, ಸ್ವಾತಂತ್ರ್ಯ ಸಲುವಾಗಿ, ಪ್ರಜಾಸತ್ತೆಯ ಸಲುವಾಗಿ, ಧರ್ಮ ಸಂಸ್ಕೃತಿಯ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಶೂರ ಬಲಿದಾನಿಗಳಿಗೆ ಇವತ್ತು ಈ ಹೋರಾಟದ ಮುಖಾಂತರ ಸಂದೇಶ ಕೊಡೋಣ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮುಸ್ಲಿಂ ಗೂಂಡಾಗಳಿಗೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವ ಸಲುವಾಗಿ ಪದೇ ಪದೇ ಬೆಂಬಲವನ್ನು ಕೊಡ್ತಾ ನೋಡಿದ್ರೆ ನಾವು ಮತ್ತೊಮ್ಮೆ ಸ್ವಾತಂತ್ರ್ಯ ಹೋರಾಟವನ್ನ ಚಿತ್ರದುರ್ಗ ಭೂಮಿಯಿಂದ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಹೇಳ್ತಾ ಆ ಫಯಾಜ್ ಅಂತಕ್ಕಂಥ ಒಬ್ಬ ಹೊರಗಡೆಕನನ್ನ ಬರೇ ಗಲ್ಲಿಗೆ ಅಷ್ಟೇ ಅಲ್ಲ, ಅವನಿಗೆ